ಲಕ್ಷ್ಮವ್ವ ಊಟಕ್ಕೆ ಬರ್ಬೇಕಿತ್ತಲ್ಲ, ಬರಲೇ ಇಲ್ಲ. ಯಾಕೆ ಬರಲೇ ಇಲ್ವಾ ನನ್ನ ಮಗಳು? ಈ ಹಾಳಾದ ಇದೇ ನೋವು ಬೇರೆ ಬತ್ತಾದೆ. ನನ್ನ ಮಗಳನ್ನ ನೋಡ್ದಂಗೆ ನಾನು ಎಲ್ಲಿ ಕಣ್ಣು ಮುಚ್ಕೊಂಡ್ಬಿಡ್ತೀನೋ ಅಂತ ದಿಗ್ಲಾಯ್ತದಲ್ಲಪ್ಪ ಭಗವಂತ. ಅಲ್ಲ ಕಳ್ಮರಯ್ಯ, ಎದ್ದು ಬಾ ಊಟ ಮಾಡು. ಆಚ ಕಡೆ ಅದು ಯಾಕಂಗೆ ಕೂತಿದ್ದಿ? ಬಾ ಒಳಿಕೆದ್ದು. ನಾನೇ ಮುದ್ದೆ ತಿರುವಿದ್ದೀನಿ. ಯಾಕೋ ಲಕ್ಷ್ಮವ್ವ ಬರಲೇ ಇಲ್ಲ. ಬೆಳಗ್ಗೆ ಬೇರೆ ಒತ್ತು ಮಾಡ್ಕೊಂಡು ಹೋದ್ಲು ಕೆಲಸಕ್ಕೆ. ಅವ್ರು ಕಳ್ಸಿರೋ ಬಿಟ್ರು, ಪಾಪ ಬಂದಿಲ್ಲ. ಅವಳು ಅಲ್ಲೇ ಉಣ್ಕತ್ತಾಳೇನೋ. ಬಾ ಎದ್ದು ನೀನು ಮಾತ್ರ ನುಂಗ್ಬೇಕು. ಇರಾಮಿ, ಇನ್ನೊಂದು ನಿಮಿಷ ನೋಡ್ತೀನಿ. ನನ್ನ ಮಗಳು ಬಂದರೂ ಬರ್ಬೋದು. ಇರೋ, ಆಮೇಲೆ ಕುಣ್ಕೋತೀನಿ. ನಂಗೇನು ಹೊಟ್ಟೆ ಸಿಗ್ತಾ ಇಲ್ಲ. ಇಲ್ಲ ಕಳ್ಮರಯ್ಯ, ಇನ್ನು ಆಟ ಆಡ್ತಿದ್ಯಾ? ಹಾಂ, ಮಾತ್ರೆ ನುಂಗ್ಬೇಕು ಹೊತ್ತಿಗೆ. ಹಾಂ, ಏನಾನ ಉಣ್ಕಣನ ತಿನ್ಕಣನ ಅನ್ನೋ ಜ್ಞಾನ ಇಲ್ಲ ಅಲ್ವಾ ನಿಂಗೆ? ಎದ್ದು ಬಾ ಒಳಿಕೆ ಊಟ ಮಾಡು. ಆಲಯ 2 ಗಂಟೆ ಆಯ್ತಾ ಬಂತು. ಹಿರಮಿ, ಅದು ಯಾಕಂಗೆ ಆಡ್ತಿದ್ದಿ ಇವತ್ತು ನೀನು? ಉಣ್ಬಾ ಅಂತ ತಲೆ ತಿನ್ಬೇಡ. ಆಮೇಲೆ ಕುಣ್ತೀನಿರು. ಇಲ್ಲ ಕಣ್ಮರಯ್ಯ, ಆಳೆ ಮಳೆಗಾಲ ಶುರುವಾಗಂಗೆ ಕಾಣ್ತದೆ ಯಾಕೋ. ಅಲ್ಲೇ ಮಳೆ ಹುಯ್ತದಲ್ಲ, ಏನು ಮಾಡೋದಿವಾಗ? ಅಯ್ಯೋ, ದಿನ ಚಳಿ ಆಗೋದು. ಇವತ್ತು ಮಳೆ ಹುಯ್ತದೆ ಕಣ್ಮರಯ್ಯ. ಮಾಡಾಗೈತೆ, ಏನು ಮಾಡೋಣ? ಲಕ್ಷ್ಮಿ, ಮಳೆ ಉಯ್ದ್ರೆ ನಿಂಗೇನು? ಸುಮ್ ಕೂತ ಉಯ್ಲಿ. ಏನು ಮಳೆ ಉಯ್ಯೋದು ಬೇಡ ಅನ್ನಂಗೆ ಮಾತಾಡ್ತಿಲ್ಲ ನೀನು? ಅಲ್ಲ ಕಣ್ಮರಯ್ಯ, ತಲೆ ಕೆಟ್ಟದ ನಿಂಗೆ. ಮಳೆ ಪಳೆ ಹುಯ್ದ್ರೆ ಮನೆ ಯಾ ಪಟ್ಟಿ ಸೋರ್ತದೆ. ಮನೆ ಕಳಕ್ ಆತತ್ತ ಒಳಗೆ. ಕಳೆ ಊದಲ್ವ? ಮತ್ತೆ ಹೋಗ್ಬಿಟ್ಟಿತ್ತು ಕಣ್ಮಿ. ಮರ್ತೋಗ್ಬಿಟ್ಟಿತ್ತು. ಇರು, ಲಕ್ಷ್ಮಿಗೆ ಸಂಬಳ ಆಗ್ತದಲ್ಲ ಈ ಸರಿ. ಮನೆ ಪನೆಯ ವಾಪ ಮಾಡಿಸ್ಕೊಳ್ಳೋಣ. ಲಕ್ಷ್ಮಿ ದುಡ್ಡಲ್ಲಿ ನೀನು ಮನೆ ವಾಪ ಮಾಡ್ಸಕ್ಕೆ ನಿಂತಿದ್ಯಾ? ನಾನು ಮಾತ್ರ ಸುಮ್ಮನಿರಕ್ಕಿಲ್ಲ. ಅವಳು ಮದುವೆ ಮಾಡೋಕ್ಕೆ ಅಂತ ನಾನು ಆ ದುಡ್ಡನ್ನ ಮಾಡಕ್ಕೆ ಸೇತು ಮಾಡಿಸ್ತೀನಿ. ನೀನು ಮನೆ ವಾಪ ಮಾಡಿಸ್ಬೇಕು ಅಂತಲ್ಲ ನೀನು. ಓಹ್, ಸರಿ ಕಮ್ಮಿ ಆಯಿತು. ಮದುವೆ ಮಾಡೋಣ ಬಿಡು. ಮನೆ ನೆಟ್ಕಿದ್ರಲ್ವ, ಒಳ್ಳೆ ಗಂಡು ಸಿಗೋದು. ಹೇಳು ನೀನಯ್ಯ ಅಂತ ಅಂದ್ಬಿಟ್ಟು ಅವಳು ದುಡ್ಡೇ ಬೇಕಾ ನಿಂಗೆ ಮನೆಯ ವಾಪ ಮಾಡಿಸ್ಕೊಳಕ್ಕೆ? ಪಾಪ ಮಗ ಇವನೋ 10,000 ದುಡ್ಕತ್ತದೆ. ಅದನ್ನು ನಾವು ಕಿತ್ಕೊಂಡು ತಿನ್ಬೇಕಾ? ನಿಮ್ಗೆ ಜ್ಞಾನ ಮಾನಿಲ್ವೇ? ಏನು ಮಾತಾಡ್ತೀನಿ ನೀನು? ಓ, ಆಯ್ತು ಬಿಡೆ, ಬೈಬೇಡ ಬಿಡು ಹೊತ್ತಾಗೆ. ಏನು ಬೇಡ. ಏನಾಯ್ತು ಮರಿಯ? ಆಗಿಂದನು ಯಾಕಂಗೆ ಎದೆ ಹಿಡ್ಕೊಂಡು ಕೂತಿದ್ದಿ? ಏನಾಗ್ತದೆ? ಏನಿಲ್ಲ ಕಮ್ಮಿ. ಏನಾಗದು ನನಗೆ? ಕೊಲ್ಲಿದಂಗಿದ್ದೀನಿ. ನಂಗೇನೂ ಆಗಿಲ್ಲ, ಏನೂ ಸುಳ್ಳು ಹೇಳ್ತಿದ್ದಿ ನೀನು. ಸುಳ್ಳ ಕಮ್ಮಿ ಮಾಡು ನೀನು. ಎದೇನಾಯ್ತದ? ತಿರ್ಗವ ಬಾಯ ಮುಚ್ಕೊಂಡು ನಡಿ, ಆಸ್ಪತ್ರೆಗೆ ಹೋಗೋಣ. ಪೆನ್ಷನಿನ ದುಡ್ಡಿಲ್ವ? ಅದ್ರಾಗೆ ತೋರ್ಸ್ಕೊಂಡ್ರಾಯ್ತು. ಎದ್ ನಡಿ. ಹೋಗಮ್ಮಿ, ಹೋಗು ಸುಮ್ಮನೆ. ನನ್ನ ಪೆನ್ಷನಿನ ದುಡ್ಡ ನನ್ನ ಮಗಳು ಮದುವೆಗೆ ಇಕ್ಕಿರೋದು. ನಾನು ಎಲ್ಲದಕ್ಕೂ ತೆಗಿಯೋಕ್ಕಾಗಲ್ಲ ಅದರಲ್ಲಿ. ನಾನು ತೆಗಿಯಲ್ಲ. ಹಿಂಗಾಟ ಮಾಡ್ತಿದ್ದಿ ನೀನು. ಅಲ್ಲ, ಏನಾಗದು ನಿಂಗೆ? ಎದೆ ನೋವು ಬಂದರೆ ಏನಾನ ಹೆಚ್ಚು ಕಮ್ಮಿ ಆಗ್ಬಿಡ್ತದ ಕಣ್ಮರಯ್ಯ. ಎದ್ದೋಳ ಮ್ಯಾಕೆ ನೀನು ಆಸ್ಪತ್ರೆಗೆ ಹೋಗೋಣ. ನಂಗೇನೂ ಆಗಿಲ್ಲ, ಹೋಗಮ್ಮಿ ಸುಮ್ಮನೆ. ನೀನು ಹಿಂಗೆ ಆಡ್ತಿದ್ರೆ ಯಜಮಾನ್ರು ಮಂತಕ್ಕೆ ಹೋಗಿ ಗೌರಿಯ ಕರ್ಕೊಬತ್ತೀನಿ ಈಗ. ನಿಮ್ಮ ಅಪ್ಪ ನೋಡವ ಹೆಂಗಾಡ್ತಾನೆ ಎದೆ ನೋವಿದ್ರು ಅಂತ. ಸುಮ್ಮನೆ ನೋಡಿ ನೀನು. ನನ್ನ ಪೆನ್ಷನಿನ ದುಡ್ಡಿಲ್ವ? ಅದ್ರಾಗ ತೋರಿಸ್ಕೊಂಬರೋಣ. ಎದ್ದೋಳ ಮ್ಯಾಕೆ. ಯಾರೋ ಬಂದರು ನೋಡು. ಯಾರೋ ಬಂದರು ನೋಡಲ್ಲಿ. ಯಾಕೆ ಹೇಳು? ಅಮ್ಮ ನಮಸ್ಕಾರ. ಅಪ್ಪಾಜಿ ನಮಸ್ಕಾರ. ಇದು ಭೋಜಣ್ಣರ ಮನೆ ಅಂದರೆ? ಇದೆಯಾ ಕಣಪ್ಪ, ಇದೆಯಾ ಭೋಜಣ್ಣರ ಮನೆ ಅಂದರೆ? ಯಾರು ಬೇಕಿತ್ತಪ್ಪ? ಯಾರು ನೋಡಿಕೊಂಬಂದಿದ್ದೀ? ಯಾರ ಮನೆ ದಾರಿ ಬೇಕಪ್ಪ? ಅಯ್ಯೋ ಅಮ್ಮ, ಇಲ್ಲ ನಿಮ್ಮನೆ ಹುಡ್ಕೊಂಬಂದಿದ್ದು ನಾನು. ನೀವೇ ಬೇಕಾಗಿತ್ತು. ಭೋಜನ ಅಂದರೆ ಅವರೇನಾ? ಕಣ್ಮಗ, ನಾನೇ. ಯಾರಪ್ಪ ನೀನು? ಓ, ನೀವೇನಾ? ನೀವು ಚಿಕ್ಕರಂಗಮ್ಮ ಅಲ್ವಾ? ಹ್ಞೂ ಕಣಪ್ಪ, ನಾನೇ ಚಿಕ್ಕರಂಗಮ್ಮ ಅಂದರೆ. ನಮ್ಮ ಹೆಸರೆಲ್ಲ ತಿಳ್ಕೊಂಬಂದಿದ್ದೀ? ಯಾರ ಮಗನಪ್ಪ ನೀನು? ಯಾರು ಅಂತ ಗೊತ್ತಾಗ್ಲಿವಲ್ಲ? ಅಮ್ಮ, ಅಷ್ಟೆಲ್ಲ ಯೋಚನೆ ಮಾಡಬೇಡಿ. ನೀವು ನನ್ನನ್ನು ಮೊದಲನೇ ಸರಿ ನೋಡ್ತಾ ಇರೋದು. ನಾನು ಯಜಮಾನ್ರ ಮನೇಲಿ ಕೆಲಸ ಮಾಡೋನು. ಓಹ್, ಹೌದಾ ಮರಿ? ಸರಿ ಕಣಪ್ಪ, ಆಯಿತು. ಏನು ಬೇಕಿತ್ತಪ್ಪ? ಏನಾರ ಬೇಕಿತ್ತ? ನೀರು ಕುಡಿತಿಪ್ಪ? ಅಮ್ಮ ಪರವಾಗಿಲ್ಲ, ಬೇಡ. ಇವಾಗ ಊಟ ಎಲ್ಲ ಮಾಡ್ಕೊಂಬಂದೆ. ಸರಿ ಕಣ್ಮಗ, ಆಯಿತು. ಯಾಕೆ ಬಂದಿದ್ದು ಅಂತ ಹೇಳೇ ಅಲ್ವಲ್ಲಪ್ಪ? ಅದಾಮ, ಏನೂ ಇಲ್ಲ. ಲಕ್ಷ್ಮೀ ಇದ್ದಾರಲ್ವಾ, ಅವರು ಪಾಪ ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬರೋಕ್ಕಾಗ್ಲಿವಲ್ಲ. ಅಲ್ಲೇ ಊಟ ಮಾಡಿಕೊಂಡು ಅವರು ಅಲ್ಲೇ ಕೆಲಸ ಮಾಡ್ತವ್ರೆ. ಮಧ್ಯಾಹ್ನಕ್ಕೆ ಕಳಿಸ್ಲಿಲ್ಲ ಅವರು ಅಮ್ಮವರು. ಅದಕ್ಕೋಸ್ಕರ ನಾನೇ ಬಂದೆ. ಏನು ಮಾಡ್ತಾ ಇದ್ದೀರಾ ಅಪ್ಪ ಅಮ್ಮ ನೋಡ್ಕೊಂಡು ಹೋಗೋಣ ಅಂತ. ಲಕ್ಷ್ಮೀ ಪಾಪ ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ರು, ಹೋಗೋಕ್ಕಾಗ್ಲಿವಲ್ಲ ಮಧ್ಯಾಹ್ನಕ್ಕೆ ಅಂತ. ಅದಕ್ಕೆ ನಾನೇ ಅವ್ರ ಕಡೆಯಿಂದ ಬಂದೆ. ಅಮ್ಮ, ನೀವು ಏನು ಮಾಡ್ತಾ ಇದ್ದೀರಾ, ಏನು ಎತ್ತ ಅಂತ ನೋಡ್ಕೊಂಡು ಹೋಗೋಕ್ಕೆ.
ಲಕ್ಷ್ಮಿ ಕಳ್ಸಿಲ್ಲಪ್ಪ. ಸರಿ ಕಣ್ಮಗ ಆಯಿತು, ಬಾರವ ಬಾ ಕೂತ್ಕ ಬರಪ್ಪ, ಕೂತ್ಕ ಬಾ. ಎಲ್ಲರೂ ಅಲ್ಲೇ ನೀನು ಅಲ್ಲೇ ಕೆಲಸ ಮಾಡೋಣ. ನಮ್ಮ ಲಕ್ಷ್ಮಿ ಯಾರು ಇವನು ಅನ್ನಲ್ಲ ಅಲ್ವಾ ಅವಳಿಗೆ? ಇಲ್ಲಮ್ಮ, ಅವ್ರಿಗೆ ಯಾರೇನಂತಾರೆ, ಯಾರು ಏನು ಅನ್ನಲ್ಲ, ತುಂಬ ಚೆನ್ನಾಗಿ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಕಣ್ಣ ಮಗ, ಈ ಸೋರ್ಸಿಂದ ನಾನು ನೀನು ಅವ್ರ ಮನೆಗೆ ನೋಡ್ಲಿಲ್ವಲ್ಲ. ಯಾರ ಮಗ ನೀನು? ಅಪ್ಪಾಜಿ, ನಾವು ಬೆಂಗಳೂರಿಂದ ಬಂದಿರೋದು. ರಾಹುಲ್ ಗೊತ್ತಲ್ಲ, ಅದೇ ಯಾರು ಗೀತಾ ಅವ್ರನ್ನ ನೋಡಕ್ಕೆ ಬಂದವರಲ್ಲ, ಅವನ ಫ್ರೆಂಡು ನಾನು ಮನೆ ಕೆಲಸ ಮಾಡೋನೆ. ಓ ಫ್ರೆಂಡಪ್ಪ, ಸರಿ ಮಗ ಆಯಿತು ಬಾರಪ್ಪ. ಮೊದಲನೇ ಸರಿ ಮನೆಗೆ ಬಂದಿದ್ಯಾ, ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದಿ ನೋಡು. ನಡಿ ಒಳಕ್ಕೆ ಕೂತ್ಕ ಬಾಪ, ಏನಾರ ಮಾಡ್ಕೊಡ್ತೀನಿ ಬಾ, ಏನಾರ ತಿನ್ನುವಂತೆ. ಅಮ್ಮ, ನಾನು ನಿಮ್ಮನ್ನೆಲ್ಲ ಚೆನ್ನಾಗಿದ್ದೀರ ಅಂತ ನೋಡ್ಕೊಂಡು ಹೋಗಿ ಬಂದೆ ಅಷ್ಟೇ. ಅದನ್ನ ಬಿಟ್ಟು ನಾನು ಊಟ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಯಜಮಾನರು ನಮಗೆ ಹಬ್ಬ ಮಾಡ್ತಾರೆ ಅಷ್ಟೇ. ಸರಿಮಾ, ಬರ್ತೀವಿ, ಇನ್ನೊಂದ್ಸರಿ ಬರ್ತೀನಿ ಆಯ್ತಾ ಲಕ್ಷ್ಮಿ ಜೊತೆ. ಓ ಇದು ಯಾಕಪ್ಪ ಹಿಂಗೆ ಬಂದು ಹಿಂಗೆ ಹೋಗಕ್ಕೆ ಬಂದಿದ್ದೆ? ಅಯ್ಯೋ, ನಾವು ಸರಾಗಿದ್ದೀವಿ ಅಂತ ಹೇಳ್ಬಿಡು ಮಗನೇ ಲಕ್ಷ್ಮಿಗೆ. ಸರಿ ಕಣಮ್ಮ, ಆಯಿತು ಹೇಳ್ತೀನಿ. ಅದ್ರೂ ಒಳ್ಳೆ ರಾಜ್ಕುಮಾರ ಇದ್ದಂಗಿದ್ದಿ ಮಗ ನೀನಂತುವ. ಮಗದಾಗ ಒಳ್ಳೆ ರಾಜನ ಕಳೆ ಕಣಪ್ಪ. ನಿನ್ನಂತ ಒಬ್ಬ ಪುಣ್ಯಾತ್ಮ ಸಿಕ್ಕಿರ್ ಸಾಕು. ನಮ್ಮ ಲಕ್ಷ್ಮಿಯ ಒಂದು ಒಳ್ಳೆ ರಾಜಕುಮಾರನಂತನಿಗೆ ಮದುವೆ ಮಾಡಿ ಕೊಡ್ಬೇಕು. ಏನಂದ್ರಮ್ಮ? ಏನಿಲ್ಲ ಕಣ್ಮಗ, ಏನೂ ಇಲ್ಲ. ಸರಿ ಮಗ, ಗೊತ್ತಾತದೆ, ಹೋಗು ಪಾಪ, ಬೈದು ಬಿಡ್ತಾರೇನೋ. ಮಗ ಮಜ್ಜಿಗೆ ನೀರು ಏನಾರ ಕುಡ್ಕೊಂಡು ಹೋಗವ. ಇವಾಗ ಟೈಮ್ ಆಗ್ಬಿಟ್ಟಿದೆ, ಹೋಗ್ಬೇಕು. ಸರಿ, ನಾ ಹೋಗ್ತೀನಿ. ಇನ್ನೊಂದ್ಸರಿ ಬಂದಾಗ ನೀವು ಏನು ಕೊಟ್ಟರು ತಿನ್ಕೊಂಡು, ಏನು ಕೊಟ್ಟರು ಕುಡ್ಕೊಂಡು ಹೋಗ್ತೀನಿ. ಸರಿನಮ್ಮ? ನೀವು ಅಷ್ಟೇ ಮುದ್ದಾಗಿದ್ದೀರಾ? ಒಳ್ಳೆ ಹುಡುಗ, ಹೋಗಪ್ಪ ಸುಮ್ಮನೆ. ನಾನು ಮುದ್ದುಗಿದ್ದೀನಂತೆ. ಅಯ್ಯೋ ಹೋಗವ, ಆಯ್ತು ಹೋಗ ಮಗ, ಚೆನ್ನಾಗಿ ಮಾತಾಡ್ತಿ ಕಣಪ್ಪ. ಮರಿ ಏನಾಯ್ತು? ಅಲ್ಲ ಯಾಕಂಗ್ ಬಿದ್ದೆ ಮರಿಯ? ಏನಾಯ್ತು ಮರಿಯ? ಇದೇನೋ ಗೊತ್ತೈತೆ ಅಮ್ಮ. ನನ್ನ ಮಗಳು ಲಕ್ಷ್ಮಿ ಕರ್ಸೆ ನೋಡ್ಬೇಕು ಸಾಯಕ್ ಮುಂದಾಗಿ. ಅಯ್ಯ, ಇದೇಕ್ ಮರಿ ಹಿಂಗೆಲ್ಲ ಮಾತಾಡ್ತಿದ್ದಿ? ನಿನ್ ಕಾಲು ಮುಗಿತೀನಿ ಯೋದಳು. ಅಯ್ಯೋ ಏನು ಮಾಡನಿ ಇವಾಗ, ನಾನು ಯಾರನ್ನು ಕರೀಲಿ? ಅಪ್ಪಾಜಿ, ಅಪ್ಪಾಜಿ ಅವರೇ, ಏನಾಯ್ತು ನಿಮಗೆ? ಎದೇನೋ ಇದೆಯಾ? ಒಂದು ನಿಮಿಷ ರೀ. ಹಲೋ ಹಲೋ, ಹೇಳು ರಾಹುಲ್, ಏನಾಯ್ತು? ಎಲ್ಲಿದ್ಯಾ? ಬೆಳಕಿಂದ ಕಾಣಿಸ್ತಾನೆ ಇಲ್ಲ, ಎಲ್ಲೋಗಿದ್ಯಾ? ನಾನು ಹೇಳಿ ಕಳಿಸ್ತಿದ್ಯಾ? ಬೇಗ ಆಂಬುಲೆನ್ಸ್ನ ಬುಕ್ ಮಾಡು. ನಾವಿರೋ ಏರಿಯಾದಿಂದ ಒಂದು 2 ಮೀಟರು ಲೊಕೇಶನ್ ಕಳಿಸ್ತೀನಿ. ಬೇಗ ಡಾಕ್ಟರ್ ಬರಬೇಕು, ಆಂಬುಲೆನ್ಸ್ ಬರಬೇಕು. ಹೇಳಿ ಕಳಿಸಲ್ವಾ? ಬೇಗ ಬರಬೇಕು. ಅಲ್ಲ ರಾಹುಲ್, ಏನಾಯ್ತು? ಬೇಗ ಮಾಡು, ನಾನು ಹೇಳಿದ ಕೆಲಸ ಬೇಗ ಆಗಬೇಕು. 2 ನಿಮಿಷದಲ್ಲಿ ಆಗಬೇಕು. ಓಕೆ ರಾಹುಲ್, ಆಯ್ತು. ಸರಿ, ಬೇಗ ಲೊಕೇಶನ್ ಕಳಿಸು. ಕಳಿಸಿದ್ದೀನಿ ನೋಡು, ಬೇಗ ಮಾಡು, ಬೇಗ. ಯಾಕಂಡ್ ಮರಯ್ಯ, ಆಗಿದ್ದ ಚೆನ್ನಾಗಿದ್ದೆ. ಏನಾಯ್ತು ನಿಂಗೆ? ಎದ್ದೋಳು ಮರಯ್ಯ, ಎದ್ದೋಳು. ಅಪ್ಪ ಮಗ, ಬೇಗ ಜಲ್ದು ಲಕ್ಷ್ಮೀನ್ ಕರಿಯಪ್ಪ. ಬೇಗ ಕಣಪ್ಪ, ದಯಮಾಡಿ ಕರ್ಕೊಂಬ ಹೋಗಪ್ಪ. ನೀವು ಟೆನ್ಷನ್ ಮಾಡ್ಕೊಬಿಡಿ, ಸರಿ ಹೋಗುತ್ತೆ. 2 ನಿಮಿಷ ವೆಯ್ಟ್ ಮಾಡಿ. 2 ನಿಮಿಷ ಹೋಗಿ ಅವ್ರು ನೋಡ್ಕೋಗಿ. ಅಪ್ಪಾಜಿ ಏನಾದ್ರು ಮಾತಾಡಿ. ನೋಡಿ, ಏನೂ ಆಗಲ್ಲ ನಿಮಗೆ, ಸರಿನಾ? ಹುಷಾರಾಗಿರ್ತೀರಾ, ಸರಿನಾ? ತಲೆ ಕೆಡಿಸ್ಕೊಬಿಡಿ. ಲಕ್ಷ್ಮೀರ್ ಬರ್ತಾರೆ ಆಯ್ತಾ? ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.